ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಅವರೆಲ್ಲ ಒಟ್ಟಿಗೆ ಓಡಾಡ್ಕೊಂಡಿದ್ದ ಸ್ನೇಹಿತರು. ಯಾವುದೇ ಕಾರ್ಯಕ್ರಮ ಇದ್ರೂ, ಊರಲ್ಲಿ ಏನೇ ವಿಶೇಷತೆ ಇದ್ರೂ ಎಲ್ಲ ಕಡೆಗೆ ಇವರೆಲ್ಲರೂ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಆದರೆ ಈ ಸ್ನೇಹಿತರ ಮೇಲೆ ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಭಾನುವಾರ ರಾತ್ರಿ ಒಟ್ಟಿಗೆ ಪಾರ್ಟಿ ಮಾಡಿಕೊಂಡು ಬಿರಿಯಾನಿ ಪಾರ್ಸಲ್ ತಂದು ಮಾಮೂಲಿ ಜಾಗದಲ್ಲಿ ಕೂತಿದ್ದ ಸ್ನೇಹಿತರ ನಡುವೆನೇ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಜಗಳ ವಿಕೋಪಕ್ಕೆ ಹೋಗಿ ಹೊಡೆದಾಟ ನಡೆದು ಒಬ್ಬನ ಪ್ರಾಣವೇ ಹೋಗ್ಬಿಟ್ಟಿದೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಕೆಲವೊಂದು ವಿಚಾರಗಳನ್ನು ಹೆತ್ತ ತಂದೆ ತಾಯಿ ಹತ್ರನೂ ಹೇಳ್ಕೊಳ್ಳೋದಿಕ್ಕಾಗೋದಿಲ್ಲ. ಅಂಥವನ್ನ ಸ್ನೇಹಿತರ ಹತ್ರ ಹೇಳ್ತೀವಿ. ಯಾಕಂದರೆ ಸ್ನೇಹಕ್ಕೆ ಅಂಥದ್ದೊಂದು ಶಕ್ತಿ ಇದೆ. ಇಂಥ ಸ್ನೇಹದ ನಡುವೆ ಜಗಳ ನಡೆದ್ಬಿಟ್ರೆ ಏನಾಗಬಾರ್ದು ಅದು ಇಲ್ಲಿ ಆಗಿದೆ. ಸ್ನೇಹಿತರು ಸೇರ್ಕೊಂಡೇ ಮತ್ತೋರ್ವ ತಮ್ಮ ಸ್ನೇಹಿತನನ್ನು ಕೊಲೆ ಮಾಡಿರುವಂತಹ ಘಟನೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟಾ ಪಡುಕೆರೆಯಲ್ಲಿ ನಡೆದಿದೆ. ಆಕ್ಸಿಸ್ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ದ ಸಂತೋಷ್ ಪೂಜಾರಿ ಕೊಲೆಯಾದ ಯುವಕ. ಇತ್ತೀಚೆಗೆ ಇವನು ಶಬರಿಮಲೆ ಯಾತ್ರೆ ಮುಗಿಸಿ ಮಾಲೆ ತೆಗೆದ ಬಳಿಕ ಫ್ರೆಂಡ್ಸ್ ಜೊತೆಗೆ ಭರ್ಜರಿ ಎಣ್ಣೆ ಪಾರ್ಟಿ ಮಾಡ್ತಾ ಇರ್ತಾನೆ. ಇನ್ನೇನು ಎಣ್ಣೆ ಹೊಡೆಯೋದು ಮುಗಿದು ಬಿರಿಯಾನಿ ತಿನ್ನಬೇಕು ಅನ್ನುವಷ್ಟರಲ್ಲಿ ಸಂತೋಷನ ಹೆಣ ಬಿದ್ದಿದೆ. ಪಾರ್ಟಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆರಂಭ ಆದ ಗಲಾಟೆ ಸಂತೋಷನ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಶಬರಿಮಲೆ ಯಾತ್ರೆಗೆ ಹೋಗಿ ಮರಳಿ ಬಂದಿರೋ ಖುಷಿಗೆ ಡಿಸೆಂಬರ್ 14ರ ಸಾಯಂಕಾಲ ಇವರೆಲ್ಲ ಒಂದಾಗಿ ಬಾರ್ನಲ್ಲಿ ಎಣ್ಣೆ ಹೊಡೆದು ತಮ್ಮ ಮಾಮೂಲಿ ಜಾಗಕ್ಕೆ ಹೋಗಿರ್ತಾರೆ. ಕೆಲವರು ತಾವು ಸೇರೋ ಜಾಗವನ್ನು ಅಡ್ಡ ಅಂತ ಕೂಡ ಹೇಳ್ತಾರೆ. ಹೋಗುವಾಗ ಒಟ್ಟಿಗೆ ಊಟ ಮಾಡೋಣ ಅಂತ ಬಿರಿಯಾನಿ ತಂದು ಕೂತವರ ಮಧ್ಯೆ ಸಣ್ಣ ಮನಸ್ತಾಪ ಉಂಟಾಗುತ್ತೆ. ಸಂತೋಷ್ ಪೂಜಾರಿ, ಸಚಿನ್, ಚೇತನ್, ಕೌಶಿಕ್, ಸುಜನ್ ಹಾಗೂ ದರ್ಶನ್ ಎಲ್ಲರೂ ಒಟ್ಟಿಗೆ ಊಟ ಮಾಡುವಾಗ ಸಂತೋಷನ ಕುಟುಂಬ ವಿಚಾರ ಹಾಗೂ ಕುಡಿತದ ವಿಚಾರದಲ್ಲಿ ಇವರ ಮಧ್ಯೆನೇ ಮಾತಿನ ಚಕಮಕಿ ನಡೀತದೆ. ಈ ಸಂದರ್ಭದಲ್ಲಿ ಜಗಳ ನಡೆಯುವಾಗ ಅವಾಚ್ಯ ಪದಗಳನ್ನು ಬಳಸಲಾಗುತ್ತೆ. ಇದರಿಂದ ಜಗಳ ಮತ್ತಷ್ಟು ತಾರಕಕ್ಕೇರುತ್ತೆ. ಉಳಿದ ಸ್ನೇಹಿತರು ಸಂತೋಷ್ ಮೇಲೆ ಹಲ್ಲೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಸಂತೋಷ್ನ ಕುತ್ತಿಗೆ ಹಿಂಭಾಗಕ್ಕೆ ಕೈಯಿಂದ ಬಲವಾಗಿ ಹೊಡಿತಾನೆ. ಕೌಶಿಕ್ ಕೂಡ ಅಟ್ಯಾಕ್ ಮಾಡ್ತಾನೆ. ಈ ಸಂದರ್ಭದಲ್ಲಿ ಯಾರೋ ರಜತ್ ಅನ್ನೋರು ನಡುವೆ ಬಂದು ಜಗಳ ನಿಲ್ಲಿಸೋದಿಕ್ಕೆ ಟ್ರೈ ಮಾಡಿದ್ರು ಮೊದಲೇ ಹೇಟು ಬಿದ್ದಿದ್ರಿಂದ ಸಂತೋಷ್ ಸ್ಥಳದಲ್ಲಿ ಕುಸಿದು ಬೀಳ್ತಾನೆ. ಇವನು ಕುಸಿದು ಬಿದ್ದಿರೋದನ್ನು ನೋಡಿ ಗಾಬರಿಯಾಗಿದ್ದ ಅವನ ಸ್ನೇಹಿತರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸಂತೋಷ್ ಬಾಯಿಂದ ನೊರೆ ಬರ್ತಾ ಇರುತ್ತೆ. ಮಾತಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಆಗ ಅಲ್ಲಿ ಕೆಲವರು ಬಂದು ಕಾರ್ನಲ್ಲಿ ಬ್ರಹ್ಮಾವರದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಡಾಕ್ಟರ್ ಚೆಕ್ ಮಾಡಿ ಪ್ರಾಣ ಹೋಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ರಜತ್ ಅನ್ನೋರು ಕೊಟ್ಟಿರೋ ದೂರಿನ ಆಧಾರದ ಮೇಲೆ ಕೋಟಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸು ದಾಖಲಾಗಿದೆ. ಸದ್ಯ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಮೃತಪಟ್ಟಿರೋ ಸಂತೋಷು ಮೊದಲೇ ಹೃದಯ ಸಂಬಂಧಿ ರೋಗದಿಂದ ಬಳಲ್ತಾ ಇರ್ತಾರೆ. ಇತ್ತೀಚೆಗಷ್ಟೇ ಸ್ಟಂಟ್ ಕೂಡ ಹಾಕ್ಸ್ಕೊಂಡಿರ್ತಾರೆ. ಒಟ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ನಡುವೆ ಜಗಳ ಸ್ಟಾರ್ಟ್ ಆಗಿದೆ. ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಮದ್ಯಪಾನ ಮಾಡೋದು ಎಷ್ಟರ ಮಟ್ಟಿಗೆ ಡೇಂಜರ್ ಅನ್ನೋದನ್ನ ಈ ಕೇಸು ತೋರಿಸ್ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.